ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿರೀಕ್ಷಿತ ಮದುವೆ. ಮನೋಜ್ ನಗ್ತಾ ಫೋನಲ್ಲಿ ಮಾತಾಡೋದನ್ನು ನೋಡಿ ಈ ಮನೋಜ್ ಅವರು ನೋಡೋದಕ್ಕೆ ತುಂಬ ಸೈಲೆಂಟಾಗಿ ಇರ್ತಾರೆ. ಇದುವರೆಗೂ ನಗೋದನ್ನೇ ನೋಡಿಲ್ಲ. ಫೋನ್ನಲ್ಲಿ ನಗ್ತಾ ತುಂಬ ಮಾತಾಡ್ತಿದ್ದಾರಲ್ಲ, ಯಾರಾಗಿರಬಹುದು ಅಂತ ಏನು ಮಾತಾಡದೇ ಇದ್ಲು. ಮನೋಜ್ ಹ್ಯಾಂಡ್ ವಾಶ್ ಮಾಡಿಕೊಳ್ಳಲು ಶಿವಾನಿಯನ್ನು ದಾಟಿ ಹೋಗ್ತಾ, ಜಾನು ಏನೇನೂ ಮಾತಾಡ್ತಿಲ್ಲ ಯಾಕೆ ಅಂದ. ಮನೋಜನ್ನು ನೋಡೋದನ್ನು ಬಿಟ್ಟು ಹೇಳಿ ಅಂದ್ಲು. ಹಾಗೆ ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಇಬ್ಬರು ಟೇಬಲ್ ಹತ್ರ ಬಂದರು. ಇವರಿಬ್ಬರು ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನು ನೋಡಿದ ಶ್ರೀಜಾ ಕ್ಯಾಶುವಲ್ ಆಗಿ ನೋಡಿದ್ಲು. ಮನೋಜ್ ಮಾತಾಡ್ತಾ ಇದ್ರೆ ಶಿವಾನಿ ಏನು ಮಾತಾಡದೇ ಇರೋದು, ಹಾಗೆ ಶಿವಾನಿ ಮಾತಾಡಿದಾಗ ಮನೋಜ್ ಸೈಲೆಂಟಾಗಿ ಇರೋದು. ಇವರನ್ನು ನೋಡಿ ಇದೇನು ಇವರಿಬ್ಬರು ಫೋನ್ನಲ್ಲಿ ಮಾತಾಡ್ಕೊಳ್ತಾ ಇರೋ ಥರ ಇದೆಯಲ್ಲ ಅಂತ ಯೋಚಿಸ್ತಾ ಇದ್ಲು ಶ್ರೀಜಾ. ನಿಮ್ಮಿಬ್ಬರ ಫೋನ್ ಮಾತಾಡೋದು ಮುಗಿದ್ರೆ ತಿನ್ನೋಕೆ ಶುರು ಮಾಡೋಣವಾ ಅಂತ ಕೇಳಿದ್ಲ ವೇದಾಂತ್. ಅಯ್ಯೋ ನೀವು ತಿನ್ನಬಹುದು ತಾನೇ, ನನಗೋಸ್ಕರ ಯಾಕೆ ಕಾಯೋದು ಅಂದ ಮನೋಜ್. ನೀನೊಬ್ಬನೇ ಅಲ್ಲ, ಅಲ್ಲಿ ಶಿವಾನಿ ಕೂಡ ಫೋನ್ನಲ್ಲಿ ಮಾತಾಡ್ತಾ ಇದ್ದಾಳೆ ಅಣ್ಣ ಅಂದ್ಲು ಅವನಿ. ಹೌದಾ ಸರಿ ಇನ್ನು ತಿನ್ನಿ ಅಂತ ಊಟ ಮಾಡ್ತಾ ಇರಬೇಕಾದ್ರೆ ನೀವು ಇಷ್ಟೊತ್ತಿನವರೆಗೂ ಮಾತಾಡಿದ್ದು ಜಾಹ್ನವಿ ಅವ್ರ ಜೊತೆನಾ ಅಂತ ಕೇಳಿದ್ಲು ಶ್ರೀಜಾ. ಅಲ್ಲ ಶ್ರೀಜಾ, ನನ್ನ ಫ್ರೆಂಡ್ ಜೊತೆ ಅಂತ ಅತ್ತಿಗೆಗೆ ತಿಂದು ಮುಗಿಸಿ ಮಾಡ್ತೀನಿ ಅಂದ್ಲು ಶಿವಾನಿ. ಮನೋಜ್ಗೆ ಶಿವಾನಿ ಜೊತೆ ಮಾತಾಡಿದ ಮೇಲೆ ಮನಸ್ಸಿಗೆ ತುಂಬ ಸಂತೋಷ ಅನಿಸಿ ಊಟ ಮಾಡ್ತಾ ಇದ್ದ. ಶಿವಾನಿ ತಿಂತ ಮನೋಜ್ ಖುಷಿಯಾಗಿರೋದನ್ನು ಗಮನಿಸಿದ್ಲು. ಜಾಹ್ನವಿ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಆರ್ಯನ್ ಜಾಹ್ನವಿ ಹತ್ರ ಕೂತು, ಜಾಹ್ನವಿ ಕನಸುಗಳಿಗೂ ಇಷ್ಟೊಂದು ಹೆದರೋದನ್ನು ನೀನು ಇಲ್ಲೇ ನೋಡ್ತಿರೋದು ಅಂದ. ಬೇರೆ ಏನಾದರೂ ಆಗಿದ್ರೆ ನಾನು ಖಂಡಿತ ತಲೆ ಕೆಡಿಸ್ಕೊಳ್ತಿಲ್ಲ ಆರ್ಯನ್ ಅವರೇ, ಬಂದಿರೋದು ನಿಮ್ಮ ಬಗ್ಗೆ ಕನಸು, ಅದಕ್ಕೆ ಅಷ್ಟೊಂದು ಭಯ ಅಂದ್ಲು. ನಾನು ನಿನ್ನನ್ನು ಬಿಟ್ಟು ಹೇಗೆ ಹೋಗ್ತೀನಿ ಜಾಹ್ನವಿ, ಸ್ವಲ್ಪನಾದರೂ ಯೋಚನೆ ಮಾಡು. ನೀನು ಹೀಗೆ ಇದ್ದರೆ ಎಲ್ಲರಿಗೂ ಏನೋ ಆಗಿದೆ ಅಂತ ಅನುಮಾನ ಬರುತ್ತೆ, ಏನಾಯಿತು ಅಂತ ಅವರೆಲ್ಲ ಗಾಬರಿ ಪಡ್ತಾರೆ ಅಂದ. ಸರಿ ಆರ್ಯನ್ ಅವರೇ, ನಾನು ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ ಅಂತ ರೂಮ್ಗೆ ಹೋದ್ಲು ಜಾಹ್ನವಿ. ಇತ್ತ ವೈಶುನ ಮನೆಯಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೊರಗೆ ಕಳಿಸಿದ್ರೇ ಜಾಹ್ನವಿ ಮನಸ್ಸಿನಲ್ಲಿರೋ ಭಯ ಹೋಗೋದು. ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು ಏನಪ್ಪ ಅಂದರೆ ಆ ವೈಶಾಲಿನ ನೋಡಿ ಪ್ರೀತಿಸಿದ್ದು. ಆ ವೈಶಾಲಿನ ಪ್ರೀತಿಸದೇ ಇದ್ದಿದ್ರೆ ಇವಾಗ ಇಷ್ಟೊಂದು ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಜಾಹ್ನವಿ ಕೂಡ ವೈಶಾಲಿ ಬಗ್ಗೆ ಹೆದರ್ತಾ ಕೂಡ ಇರಲಿಲ್ಲ ಅಂದ್ಕೊಳ್ತಾ ಮನೋಜ್ ಅವರೆಲ್ಲ ಇನ್ನೂ ಬಂದಿಲ್ವಲ್ಲ ಯಾಕೆ ಅಂತ ನೋಡ್ತಾ ಇದ್ದ. ಜಾಹ್ನವಿ ಫ್ರೆಶ್ ಆಗಿ ಕೆಳಗಡೆ ಬಂದು, ಏನು ಆರ್ಯನ್ ಅವರೇ ಇಲ್ಲಿ ನಿಂತಿದ್ದೀರಾ ಅಂತ ಕೇಳಿದ್ಲು. ನಿಮ್ಮ ಅಣ್ಣ ಅವರೆಲ್ಲ ಇನ್ನೂ ಬಂದಿರಲಿಲ್ವಲ್ಲ ಯಾಕೆ ಅಂತ ನೋಡ್ತಾ ಇದ್ದೆ. ಬರ್ತಾರೆ ಬಿಡಿ ಆರ್ಯನ್ ಅವರೇ, ಅವರೇ ಇವಾಗ ನಿಮಗೇನು ಅಣ್ಣಂದೇ ಚಿಂತೆ ಅಂದ್ಲು. ಆರ್ಯನ್ ಹೊರಗಡೆ ಬಂದು ಲಾನ್ನಲ್ಲಿ ಓಡಾಡ್ತಾ, ಬೆಳಗಿನಿಂದ ಒಬ್ಬನೇ ಕೂತು ಕೂತು ಬೋರ್ ಆಗ್ತಿದೆ ಜಾಹ್ನವಿ, ಅದೇ ಮನೋಜ್ ಅವರೆಲ್ಲ ಬಂದರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ವಾ ಅಂದ. ಬೆಳಗಿನಿಂದ ನೀವು ಒಬ್ಬರೇ ಇದ್ದೀರಾ, ಹಾಗಾದರೆ ನಾನೇನಾಗಿದ್ದೆ ಅಂತ ಕೇಳಿದ್ಲು. ನೀನಿದ್ರೂ ನನ್ನ ಕಡೆ ಖಂಡಿತ ನೋಡಲೇ ಇಲ್ಲ, ನನ್ನನ್ನು ಕಣ್ಣೆತ್ತಿಯೂ ನೋಡಲಿಲ್ಲ, ಯಾವುದೋ ಕನಸು ಬಿತ್ತು ಅಂತ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಲ್ವಾ ಅಂದ ಆರ್ಯ. ಅದೇನಕ್ಕೆ ಹಂಗಂತೀರಾ ಆರ್ಯನ್ ಅವರೇ, ನಾನು ನಿಮಗೆ ದೂರ ಆಗ್ತಿರೋ ಥರ ಏನಾದರೂ ಆದರೆ ಆವಾಗ ನಿಮಗೆ ತಿಳಿಯುತ್ತೆ ನನ್ನ ಬೇಸರ ಅಂದ್ಲು. ಆ ಮಾತು ಕೇಳಿದ ತಕ್ಷಣ ಜಾಹ್ನವಿ ಅಂತ ಜೋರಾಗಿ ಕಿರ್ಚಿ, ಏನು ಆ ಮಾತುಗಳು ಅವು ಅಂದ ಆರ್ಯ. ನಾನು ಮಾತು ಕೇಳೋಕ್ಕೆ ಹಾಗೆ ಅಂದಿದ್ದಕ್ಕೆ ಇಷ್ಟೊಂದು ಕೋಪ ಬಂತಲ್ವಾ, ಅದೇ ನನಗೆ ಅಷ್ಟು ಭಯಾನಕ ಕನಸು ಬಿದ್ದರೆ ನಾನು ಹೇಗೆ ನಾರ್ಮಲ್ ಆಗಿರಲಿ ಆರ್ಯನ್ ಅವರೇ ಅಂದ್ಲು. ನಿನ್ನ ಬೇಸರ ಅರ್ಥ ಆಗುತ್ತೆ ಜಾಹ್ನವಿ, ಆದರೆ ನಡೆಯದೇ ಇರೋ ವಿಷಯಗಳ ಬಗ್ಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಬೇಸರ ಮಾಡಿಕೊಂಡು ಕೂರೋದು ನೀನು ಅಂದ ಆರ್ಯ. ನೀವು ನಡೆಯಲ್ಲ ಅಂತಿದ್ದೀರಾ, ಆದರೆ ವೈಶಾಲಿಗೆ ನಿಮಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರೂ ಅಷ್ಟೊಂದು ಧೈರ್ಯವಾಗಿ ನಿಮ್ಮ ಹತ್ರ ಬರ್ತಾಳೆ ಅಂದರೆ ಕಾರಣ ಇಲ್ಲದೆ ಬರ್ತಾಳೆ ಆರ್ಯನ್ ಅವರೇ. ಜಾಹ್ನವಿ ಅವಳು ಯಾಕೆ ಬಂದಿದ್ದಾಳೆ ಅಂತ ನನಗೆ ಗೊತ್ತು, ನೀನು ಅಂದ್ಕೊಳ್ತಿರೋ ಕಾರಣ ಮಾತ್ರ ಖಂಡಿತ ಅಲ್ಲ ಅಂದ. ನಾನು ಅಂದ್ಕೊಳ್ಳೋ ಕಾರಣ ಬಿಟ್ಟು ಬೇರೆ ಏನಿರುತ್ತೆ ಆರ್ಯನ್ ಅವರೇ, ನಿಮ್ಮಿಬ್ಬರನ್ನ ಬೇರೆ ಮಾಡೋಕ್ಕೆ ಅನ್ನೋ ಅನುಮಾನ ಯಾಕೆ ಅಂದರೆ ಏನೇ ಆದರೂ ಅವಳು ನಿಮ್ಮನ್ನು ಪ್ರೀತಿಸಿದ್ದು ಅಲ್ವಾ. ಜಾಹ್ನವಿ ಹಾಗೆ ಅಂದ ತಕ್ಷಣ ಅವಳು ಪ್ರೀತಿಸಿದ್ಲು ಅನ್ನೋದನ್ನು ನಾನೇನು ಮುಚ್ಚಿಟ್ಟಿಲ್ಲ ಅಲ್ವಾ ಜಾಹ್ನವಿ, ಎಲ್ರಿಗೂ ಹೇಳಿದ್ದೀನಿ. ಅವಳು ನನ್ನನ್ನು ಬಿಟ್ಟು ಹೋದ ಕಾರಣ ತಿಳಿಯದೆ ಅವಳ ಮೇಲಿರೋ ಕೋಪವನ್ನು ಎಷ್ಟು ಜನರ ಮೇಲೆ ತೋರಿಸಿದ್ದೀನಿ ಗೊತ್ತಾ. ನಿನಗೂ ಕೂಡ ಗೊತ್ತು ತಾನೇ, ನೀನು ನನ್ನ ಜೀವನಕ್ಕೆ ಬಂದ ಮೇಲೇ ನನ್ನನ್ನು ಪೂರ್ತಿಯಾಗಿ ನಾನು ಬದಲಾಯಿಸ್ಕೊಂಡಿದ್ದು.
ನೀನು ನನ್ನ ಲೈಫ್ಗೆ ಬರದೇ ಇದ್ದಿದ್ರೆ ನಾನು ಏನಾಗ್ತಿದ್ನೋ ಜಾನ್ವಿ. ನೀನು ಬಂದಿದ್ದರಿಂದ ನನ್ನಲ್ಲಿ ತುಂಬ ಬದಲಾವಣೆ ಬಂದಿದೆ. ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿದೆ. ಹಾಗೆ ಅರ್ಥ ಮಾಡ್ಕೊಳ್ಳೋದನ್ನು ಕಲ್ತಿದ್ದಕ್ಕೆ ತಾನೇ ವೈಶಾಲಿ ಮೇಲೆ ಅಷ್ಟೊಂದು ಜಾಣ್ಮೆ, ಕನಿಕರ ತೋರಿಸ್ತಾ ಇದ್ದೀರಾ? ನೀವು ಹಾಗೆ ಯಾಕೆ ಮಾಡ್ತಿದ್ದೀರಾ ಅನ್ನೋದಕ್ಕೆ ಕಾರಣ ಇದೆ ಅಂತೀರಾ, ಆದರೆ ಹೇಳಲ್ಲ. ಆದರೆ ನಿಮಗೆ ಆ ವೈಶಾಲಿ ಒಂದು ಹಾವು ಥರ ಅನ್ನೋದು ಅರ್ಥ ಆಗ್ತಿಲ್ವಲ್ಲ ಅಂದ್ಲು ಜಾಹ್ನವಿ. ಅವಳ ಬಗ್ಗೆ ಸರಿಯಾಗಿ ತಿಳಿಯದೆ ಮಾತಾಡ್ತಿದೀಯಾ? ಅವಳು ಅಸಲಿಗೆ ಎಂಥ ಪರಿಸ್ಥಿತಿಯಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಾ ಅಂದ ಆರ್ಯ. ನೀವು ಹೇಳಿದರೆ ತಾನೇ ಆರ್ಯನವರೇ ತಿಳಿಯೋದು. ಏನು ಹೇಳದೇ ಇದ್ದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಳೋದಕ್ಕೆ ನನಗೇನು ಅಭ್ಯಂತರ ಇಲ್ಲ ಜಾಹ್ನವಿ, ಅದಕ್ಕೆ ಹೇಳ್ತಿಲ್ಲ ಅಷ್ಟೇ. ಆದರೆ ಅದು ವೈಶಾಲಿ ಯಾರಿಗೂ ಹೇಳಬೇಡ ಅಂದಿದ್ದಾಳೆ, ಹಾಗಾಗಿ ನಾನು ಹೇಳ್ತಿಲ್ಲ. ಅವಳು ಬೇಡ ಅಂದರೆ ನಿಮ್ಮ ಹೆಂಡತಿ ಅದನ್ನು ನನಗೂ ಹೇಳಬಾರ್ದಾ ಅಂತ ಕೇಳಿದ್ಲು ಜಾಹ್ನವಿ. ಇವಾಗ ಅವಳ ಬಗ್ಗೆ ಯಾಕೆ ಬಿಟ್ಬಿಡು ಅಂದ ಆರ್ಯ. ನಾನು ಬೇಸರ ಪಡ್ತಾ ಇರೋದು ಅವಳ ಬಗ್ಗೆನೇ ಆಗಿರೋದ್ರಿಂದ ಮಾತಾಡಲೇಬೇಕು ಅಲ್ವಾ ಆರ್ಯನವರೇ. ಯಾಕಂದರೆ ಅವಳಿಗೆ ಹುಷಾರಿಲ್ಲ ಅಂತ ನೀವು ಹೇಳಿದಾಗ ನಾನು ನಿಮ್ಮನ್ನು ಯಾವ ಹಾಸ್ಪಿಟಲ್ನಲ್ಲಿ ನೋಡಿದ್ನೋ ಅಲ್ಲಿಗೆ ಹೋಗಿ ವೈಶಾಲಿ ಬಗ್ಗೆ ವಿಚಾರಿಸಿದೆ. ಆದರೆ ಅಲ್ಲಿ ಆ ಥರದ ಪೇಷಂಟ್ ಯಾರೂ ಬಂದೇ ಇಲ್ಲ ಅಂತ ಅಂದರು. ಮನೆಗೆ ಬಂದು ಜ್ಯೋತಿ ಅವ್ರನ್ನ ಕೇಳಿದರೆ ವೈಶಾಲಿಗೆ ಹೆಲ್ತ್ ಪ್ರಾಬ್ಲಮ್ ಇರೋದು ನಿಜ, ಅವಳು ಅದೇ ಹಾಸ್ಪಿಟಲ್ನಲ್ಲೇ ಇದ್ದಾಳೆ ಅಂತ ಹೇಳಿದರು. ಹಾಗಾದರೆ ಆ ಡಾಕ್ಟರ್ಸ್ ಯಾರೋ ಒಬ್ಬರು ಸುಳ್ಳು ಹೇಳ್ತಿದ್ದಾರೆ ಅಲ್ವಾ ಅಂದ್ಲು. ನೀನು ಹಾಸ್ಪಿಟಲ್ಗೆ ಹೋಗಿ ಕೇಳೋ ಅಗತ್ಯ ಏನಿತ್ತು ಜಾಹ್ನವಿ? ನಿನಗೆ ಯಾಕೆ ಈ ಬೇಡದ ಕೆಲಸಗಳು ಅಂತ ಜೋರಾಗಿ ಕಿರ್ಚಿ ಹೇಳ್ದ. ಆರ್ಯನ್ ಹಾಗೆ ಕಿರ್ಚಿದ್ದಕ್ಕೆ ಜಾಹ್ನವಿ ಸ್ವಲ್ಪ ಹೆದರುತ್ತಾ ಅವಳಿಗೆ ಯಾಕೆ ಹುಷಾರಿಲ್ಲ ಅಂತ ತಿಳ್ಕೋಬೇಕು ಅಂದ್ಕೊಂಡೆ ಆರ್ಯನವರೇ, ಅಷ್ಟೇ ಹೊರತು ನಿಮ್ಮ ಮೇಲೆ ಅನುಮಾನದಿಂದ ಅಲ್ಲ ಅಂದ್ಲು ವೈಶಾಲಿ. ಜಾಹ್ನವಿ, ವೈಶಾಲಿನೇ ಯಾರೇ ಬಂದು ಕೇಳಿದರೂ ತನ್ನ ಬಗ್ಗೆ ಯಾರಿಗೂ ಹೇಳಬೇಡಿ ಅಂತ ಹೇಳಿರ್ತಾಳೆ, ಅದಕ್ಕೆ ಅವರು ಹೇಳಿರಲ್ಲ. ಅದಕ್ಕೆ ನೀನು ವೈಶುನ ಹಾವು ಥರ ಅಂತೀಯ ಜಾಹ್ನವಿ. ನೀವು ಒಂದು ಕಾಲದಲ್ಲಿ ಪ್ರೀತಿಸಿದ್ರು ಅನ್ನೋದಕ್ಕೆ ಅವಳ ಮೇಲೆ ನಿಮಗೆ ಇಷ್ಟು ಸಾಫ್ಟ್ ಕಾರ್ನರ್ ಇರಬಹುದು, ಆದರೆ ನಮಗೆ ಅವಳನ್ನು ನೋಡಿದರೆ ಅಷ್ಟೊಂದು ನಮಗೆ ಬರ್ತಿಲ್ಲ ಆರ್ಯನವರೇ. ನೋಡಿ ಜಾಹ್ನವಿ, ಅವಳ ಮೇಲೆ ನನಗೆ ಎಷ್ಟೇ ಸಾಫ್ಟ್ ಕಾರ್ನರ್ ಇದ್ದರೂ ನನ್ನ ಮನಸ್ಸಿನಲ್ಲಿ ಇರೋದು ನೀನೇ. ಹಾಗಿರಬೇಕಾದ್ರೆ ಅವಳು ಏನೇ ಮಾಡಿದರೂ ನಿನಗೇನು ಪ್ರಾಬ್ಲಮ್? ಅವಳು ಏನೇ ಮಾಡಿದರೂ ಸುಮ್ಮನೆ ನೋಡ್ತಾ ಇರಬೇಕಾ ಆರ್ಯನವರೇ ಅಂತ ಆರ್ಯನ ಕಡೆ ನೋಡ್ತಾ ಕೇಳಿದ್ಲು ಜಾನು. ಆದರೂ ಅವಳು ನಿನ್ನ ತಂಟೆಗೆ ಯಾಕೆ ಬರ್ತಾಳೆ ಜಾಹ್ನವಿ? ಅವಳು ಪಾಡಿಗೆ ಅವಳು ಇರ್ತಾಳೆ ಅಲ್ವಾ ಅಂದ. ಆರ್ಯನವರೇ, ನಿಮ್ಮನ್ನು ನೋಡಿದರೆ ನನಗೆ ನಗು ಬರ್ತೆ. ನಾನೇನಾದರೂ ಬೇಕು ಅಂತ ಅವಳ ತಂಟೆಗೆ ಹೋಗ್ತೀನಾ ಹೇಳಿ? ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಮದುವೆ ಮಾಡ್ಕೊಂಡಿದ್ದಕ್ಕೆ ಅವಳಿಗೆ ನನ್ನ ಮೇಲೆ ಕೋಪ ಇದೆ. ಆ ಕೋಪದಲ್ಲಿ ನನ್ನನ್ನು ಕೊಲ್ಲೋಕೆ ಅವಳು ಹಿಂಜರಿಯಲ್ಲ. ಆ ವಿಷಯ ನಿಮಗೆ ತಿಳಿತಿಲ್ಲ ಅಲ್ವಾ? ನಾನು ಹೀಗೆ ಹಾಸ್ಪಿಟಲ್ ಪಾಲಾಗೋದಕ್ಕೆ ಅವಳೇ ಕಾರಣವೇನೋ ಯಾರಿಗೆ ಗೊತ್ತು ಅನ್ನೋ ಅನುಮಾನ ಆರ್ಯನ್ ಮನಸ್ಸಿನಲ್ಲಿ ಮೂಡೋ ಹಾಗೆ ಮಾಡಿದ್ಲು ಜಾಹ್ನವಿ ಹಾಗೆ ಅಂದ ತಕ್ಷಣ, ಜಾಹ್ನವಿ, ನೀನು ಹೇಳೋ ಮಾತಿಗೆ ಏನಾದರೂ ಅರ್ಥ ಇದೆಯಾ? ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಸಾಯೋ ಪರಿಸ್ಥಿತಿಯಲ್ಲಿರೋ ಅವಳು ನಿನ್ನನ್ನು ಕೊಲ್ಲಬೇಕು ಅನ್ಕೋತಾಳ ಅಂತ ಸ್ವಲ್ಪ ಕೋಪದಿಂದ ಅಂದ. ಈ ಮಾತು ಕೇಳಿದ ತಕ್ಷಣ ಜಾಹ್ನವಿಗೆ ಶಾಕ್ ಆಗಿ, ಆರ್ಯನವರೇ ನೀವು ಏನು ಹೇಳ್ತಾ ಇದ್ದೀರಾ? ಅವಳು 6 ತಿಂಗಳಲ್ಲಿ ಸಾಯೋ ಪರಿಸ್ಥಿತಿಯಲ್ಲಿದ್ದಾಳ, ಏನಾಗಿದೆ ಅಂತ ಕೇಳಿದ್ಲು. ಹೌದು ಜಾಹ್ನವಿ, ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ. ಡಾಕ್ಟರ್ಸ್ ಅವಳು ಇನ್ನೂ ತುಂಬ ದಿನ ಬದುಕಲ್ಲ ಅಂತ ಹೇಳಿದ್ದಾರೆ. ಈ ವಿಷಯ ಎಲ್ಲರಿಗೂ ಗೊತ್ತಾದರೆ ತನ್ನ ಮೇಲೆ ಕನಿಕರ ತೋರಿಸ್ತಾರೆ ಅಂತ ಯಾರಿಗೂ ಹೇಳಬೇಡ ಅಂದಿದ್ಲು. ಅದಕ್ಕೆ ನಿನಗೂ ಇಷ್ಟು ದಿನ ನಾ ಹೇಳಲಿಲ್ಲ ಅಂದ ಆರ್ಯನವರೇ, ಅವಳಿಗೆ ಬ್ರೈನ್ ಟ್ಯೂಮರ್ ಇರೋದೇನು? ನೀವು ಹೇಳ್ತಾ ಇರೋದೇನು ನಿಜಾನಾ ಅಂತ ಕೇಳಿದ್ಲು. ಸುಳ್ಳು ಯಾಕೆ ಹೇಳ್ತೀನಿ ಜಾಹ್ನವಿ? ಡಾಕ್ಟರ್ಸ್ ಹೇಳಿರೋದು ನನಗಂತೂ ನಿಜವಾಗ್ಲೂ ನಂಬಿಕೆನೇ ಬರ್ತಿಲ್ಲ ಆರ್ಯನವರೇ ಅಂದ್ಲು. ಜಾಹ್ನವಿ, ನಿನಗೆ ಅನುಮಾನ ಇರೋದ್ರಲ್ಲಿ ತಪ್ಪಿಲ್ಲ, ಆದರೆ ಅವಳ ಪರಿಸ್ಥಿತಿ ಬಗ್ಗೆ ತಿಳಿದ ಮೇಲೂ ನೀನು ನಂಬ್ತಿಲ್ಲ ಅಂದರೆ ನೀನನ್ನು ಜಾಹ್ನವಿನೇನಾ ಅಂದ ಆರ್ಯನವರೇ, ನಿಮಗೆ ಹೇಗೆ ಹೇಳಬೇಕು ಅಂತ ತಿಳಿತಿಲ್ಲ. ಬ್ರೈನ್ ಟ್ಯೂಮರ್ ಇರೋರು ಹೇಗಿರ್ತಾರೆ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ, ಅದಕ್ಕೆ ಅನುಮಾನವಾಗಿ ಕೇಳಿದೆ ಅಷ್ಟೇ ಅಂದ್ಲು. ಆರ್ಯನ್ ಜಾಹ್ನವಿಯಿಂದ ಸ್ವಲ್ಪ ದೂರ ಸರಿದು, ಹಾಗಾದರೆ ಅವಳು ಸುಳ್ಳು ಹೇಳಿ ನನ್ನನ್ನು ಮೋಸ ಮಾಡ್ತಿದ್ದಾಳೆ ಅಂತೀಯಾ ಜಾನು? ಹಾಗಂತ ಅಲ್ಲ ಆರ್ಯನವರೇ, ಆ ಥರದ ಕಾಯಿಲೆ ಬಂದರೆ ಅವರು ಹೇಗಿರ್ತಾರೆ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ, ಅದಕ್ಕೆ ಅವಳಿಗೆ ಕಾಯಿಲೆ ಇದೆಯಾ
ಅನ್ನೋ ಅನುಮಾನದಿಂದ ಕೇಳಿದೆ ಅಷ್ಟೇ ಅಂದ್ಲು ಜಾಹ್ನವಿ. ಜಾಹ್ನವಿ, ನೀನು ಹೇಳೋದು ನಿಜಾನೇ ಇರಬಹುದು, ಆದರೆ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಇಲ್ಲ ಅಲ್ವಾ? ತಾನು ಸತ್ತು ಹೋಗ್ತೀನಿ ಅಂತ ಸುಳ್ಳು ಹೇಳಿದರೆ ಅವಳಿಗೇನು ಸಿಗುತ್ತೆ? ಒಂದು ವೇಳೆ ಅದು ಸುಳ್ಳೇ ಆಗಿದ್ರೆ ಕೆಲವು ದಿನಗಳಾದಮೇಲೆ ಗೊತ್ತಾಗುತ್ತೆ ನಿಜ ಅಂತ ಅವಳಿಗೆ ಗೊತ್ತಿರಲ್ವಾ ಜಾಹ್ನವಿ? ಆರ್ಯನ್ ನಿಮಗೆ ಅವಳು ಸುಳ್ಳು ಹೇಳಿಲ್ಲ ಅನ್ನೋ ನಂಬಿಕೆ ಇದೆ ಅಲ್ವಾ ಅಂದ್ಲು. ವೈಶಾಲಿ ತಿರುಗಿ ಬಂದಾಗಿಂದ ಹೇಗಿದ್ದಾಳೆ ಅಂತ ಆರ್ಯನ್ ಯೋಚಿಸ್ತೊಡಗಿದ. ಒಂದೊಂದು ಸಲ ತುಂಬ ನಿರಾಸವಾಗಿ ಅಂದರೆ ಬೇಜಾರಿನಲ್ಲಿ ಇರ್ತಿದ್ಲು, ಇನ್ನೊಂದು ಸಲ ತುಂಬ ಖುಷಿಯಾಗಿ ಕಾಣಿಸ್ತಿದ್ಲು, ಇಲ್ಲ ಅಂದರೆ ತಲೆನೋವು ಅಂತ ಬೇಸರದಿಂದ ಇರ್ತಾಯಿದ್ಲು. ಅವೆಲ್ಲವನ್ನು ನೆನಪಿಸ್ಕೊಂಡು ಆರ್ಯ ನಿಜವಾಗಿಯೂ ಅವಳಿಗೆ ಕಾಯಿಲೆ ಇಲ್ಲದೇ ಇದ್ದರೆ ಹಾಗೆ ಯಾಕೆ ಇರ್ತಾಳೆ ಜಾಹ್ನವಿ, ಅನುಮಾನ ಅಷ್ಟೇ ಅಂದ್ಕೊಂಡು ನನಗೆ ನಂಬಿಕೆ ಇದೆ ಜಾಹ್ನವಿ ಅಂದ. ಸರಿ ಆರ್ಯನವರೇ, ನಿಮ್ಮ ನಂಬಿಕೆ ನಿಜ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಪಟಪಟ ಅಂತ ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಹೊರಟು ಹೋದ್ಲು ಜಾಹ್ನವಿ. ನಾನು ಹಾಗೆ ಅಂದಿದ್ದಕ್ಕೆ ಜಾಹ್ನವಿಗೇನಾದರೂ ಕೋಪ ಬಂದಿದೆ ಅನಿಸುತ್ತೆ ಅಂದ್ಕೊಂಡು ಆರ್ಯನ್ ಕೂಡ ಮೇಲಕ್ಕೆ ಹೋದ. ರೂಮ್ನಲ್ಲಿ ಬೆಡ್ ಮೇಲೆ ಮೊಣಕಾಲಿನ ಮೇಲೆ ತಲೆ ಇಟ್ಕೊಂಡು ಜಾಹ್ನವಿ ಕೂತಿದ್ಲು. ಜಾಹ್ನವಿ, ಹಾಗೆ ಬಂದುಬಿಟ್ಟೆ ಯಾಕೆ? ಇನ್ನೇನಿದೆ ಆರ್ಯನವರೇ ಮಾತಾಡೋದಕ್ಕೆ? ನನ್ನ ಮೇಲೆ ನಿನಗೆ ಕೋಪ ಬಂದಿದೆಯಾ ಜಾಹ್ನವಿ? ನಂಗೆ ನಿಮ್ಮ ಮೇಲೆ ಯಾಕೆ ಕೋಪ ಇರುತ್ತೆ ಜಾಹ್ನವಿ? ವೈಶಾಲಿ ಪರಿಸ್ಥಿತಿ ನೋಡಿ ಕನಿಕರ ಪಡ್ತಾ ಇದ್ದಾಳೆ ಅಷ್ಟೇ, ಬೇರೆ ಏನೂ ಇಲ್ಲ. ನಾನೀಗ ಏನೂ ಅನ್ನಲಿಲ್ಲ ಅಲ್ವಾ ಆರ್ಯನವರೇ? ಅವಳ ಮೇಲೆ ನಿಮಗೆ ತುಂಬ ನಂಬಿಕೆ ಇರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ನನಗೆ. ಅಂದರೆ ಏನು ಜಾಹ್ನವಿ, ನಂಬಿಕೆ ಇಟ್ಕೋಬಾರ್ದಾ ಹೇಳು? ಯಾರೋ ಗೊತ್ತಿಲ್ಲದವರಿಗೆ ಹುಷಾರಿಲ್ಲ ಅಂದ್ರೇ ಅಯ್ಯೋ ಅಂತೀವಿ, ಅಂಥದ್ರಲ್ಲಿ ಒಂದು ಕಾಲದಲ್ಲಿ ಪ್ರೀತಿಸಿದ ಅವಳು ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿದಾಗ ಅವಳಿಗೆ ಬೆಂಬಲವಾಗಿ ಇಲ್ಲದೆ ನೀನು ನಾಟಕ ಆಡ್ತಿದೀಯಾ ಅಂತ ಅವಳ ಮುಖಕ್ಕೆ ನಾನು ನೇರವಾಗಿ ಹೇಳಬೇಕಾ ಜಾಹ್ನವಿ? ನೀನೇ ಹೇಳು ಅಂದ ಆರ್ಯ. ನೀವಿಬ್ಬರೂ ಪ್ರೀತಿಸಿದ್ರಿ ಅಂತ ನನಗೆ ಪದೇ ಪದೇ ನೆನೆಸೋ ಅಗತ್ಯ ಇಲ್ಲ ಆರ್ಯನವರೇ, ನನಗೆ ಗೊತ್ತು ತಾನೆ ಅಂತ ಕೋಪದಿಂದ ಅಂದ್ಲು. ನಿನಗೆ ಅರ್ಥ ಆಗೋ ಥರ ಹೇಳೋಕ್ಕೆ ನಾನು ಹಾಗೆ ಅಂದೆ ಜಾಹ್ನವಿ, ನನಗೆ ತುಂಬ ಚೆನ್ನಾಗಿಯೇ ಅರ್ಥ ಆಗಿದೆ ಬಿಡಿ ಆರ್ಯನ್. ಮನೆಯಲ್ಲಿ ನನ್ನನ್ನು ಕೊಲ್ಲೋಕೆ ನೋಡಿದ್ದು ಯಾರು ಅಂತ ತಿಳ್ಕೊಳ್ಳೋ ಆಲೋಚನೆ ಕೂಡ ಇಲ್ಲದೆ ಸೈಲೆಂಟ್ ಆಗಿದ್ದೀರಿ ಅಲ್ವಾ? ಖಂಡಿತ ಮನೆಯಲ್ಲಿ ನನ್ನನ್ನು ಕೊಲ್ಲೋ ಅಗತ್ಯ ಯಾರಿಗೆ ಇರುತ್ತೆ ಅಂತ ಯೋಚಿಸಿ ಹೇಳಿ ಅಂದ್ಲು. ಅಂದರೆ ನಿನ್ನ ಅನುಮಾನ ಏನು ಜಾಹ್ನವಿ? ವೈಶಾಲಿನೇ ನಿನ್ನ ಕೊಲ್ಲೋಕೆ ನೋಡಿದ್ದು ಅಂತಾನೆ ತಾನೇ ನಿನ್ನ ಅನುಮಾನ? ನಾನು ಆ ಥರ ಏನೂ ಹೇಳ್ತಿಲ್ಲ ಆರ್ಯನವರೇ, ಸುಮ್ಮನೆ ಹೇಳ್ತಿದ್ದೀನಿ ಅಷ್ಟೇ ಅಂದ್ಲು. ಒಂದು ವೇಳೆ ನೀನು ಹೇಳಿದ್ದು ನಿಜ ಅಂತ ಖಂಡಿತ ಗೊತ್ತಾದರೆ ಆ ವೈಶಾಲಿನ ನನ್ನ ಕೈಯಾರೆ ನಾನೇ ಕೊಂದು ಹಾಕ್ತೀನಿ ಅಂತ ಆರ್ಯ ಹೇಳ್ದ. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ರಿಗೂ ಧನ್ಯವಾದಗಳು.